ನಾನೊಂದುಕೊಂಡ ಸಾಧನೆಯನ್ನ ಮಾಡೋದಕ್ಕೆ ಈ ಮನೆಯಲ್ಲಿ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹೀಗೆ ಬಿಟ್ರೆ ನಾನು ಅಂದುಕೊಂಡಿದ್ದು ಯಾವತ್ತೂ ಮಾಡೋದಕ್ಕಾಗಲ್ಲ. ಏನ್ ಮಾಡ್ಲಿ? ಇದೇ ಸರಿಯಾದ ಸಮಯ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆದು ಈ ಮನೆನ ಸರ್ವನಾಶ ಮಾಡ್ತೀನಿ. ಯಾರನ್ನ ಯಾರು ಸರ್ವನಾಶ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವಕಾಶನ ಕೊಡೋದಿಲ್ಲ. ಅತ್ತಿಗೆ ಅವಕಾಶನ ನೀನು ಕೊಡ್ಬೇಕಾಗಿಲ್ಲ, ಅದಾಗದೆ ಹುಡ್ಕೊಂಡು ಬರತ್ತೆ ಮಿಸ್ಟರ್ ಮೈದುನ. ಸಾರಿ ಮಾಜಿ ಲವ. ಅಕ್ಕೆ ಈ ಹುಡುಗಾಟ ಸಾಕು. ತುಂಬು ಸಂಸಾರದಲ್ಲಿ ಇಟ್ಕೊಂಡು ಸುಖವಾದ ಸಂಸಾರ ಬಾಳಿ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಗೋ ಬನ್ನಿ. ಅದನ್ನ ಬಿಟ್ಟು ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಆಡಕ್ ಹೋಗಿ ನಿಮ್ಮ ಬಾಳನೆ ನೀವೇ ಹಾಳು ಮಾಡ್ಕೋಬೇಡಿ. ಯಾರ ಬಾಳನ್ನ ಯಾರು ಹಾಳು ಮಾಡ್ತಾರ ಅನ್ನೋದು ಮುಖ್ಯ ಅಲ್ಲ ಸುಂದರ. ಈ ಸಂಸಾರ ಸರ್ವನಾಶ ಆಗೋದು ಮುಖ್ಯ. ಅದನ್ನ ನೀನ್ ಮನಸ್ಸು ಮಾಡಿದ್ರೆ ಈ ಸಂಸಾರನ ಉಳಿಸ್ಕೋಬಹುದು. ಏನು ಅದಕ್ಕೆ ಏನ್ ಹೇಳ್ತಿದ್ದೀರ ಅದಕ್ಕೆ? ಈ ಮನೆ ನಮ್ ಸಂಸಾರ ಉಳಿತದೆ ಅನ್ನೋದಾದ್ರೆ ನಾನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದಕ್ಕೆ ಹೇಳಿ ಅದಕ್ಕೆ ನಾನು ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ಈ ರೀತಿ ದೂರ ಹೋಗಿ ನಿಲ್ತೀಯ? ಹತ್ರ ಬರ್ಬಾರ್ದೆ? ನೋಡು, ನೀನು ಮನ್ಸು ಮಾಡಿದ್ರೆ ಈ ಸಂಸಾರನ ಯಾವ ರೀತಿ ಉಳಿಸ್ಕೋತೀಯ ಗೊತ್ತಾ ಸುಂದರ್? ನನ್ನ ಆಸೆಯನ್ನ ಈಡೇರಿಸು ಬಾ. ಕಮಾನ್. ತಾಯಿ ಸ್ಥಾನಕ್ಕೂ ಅತ್ತಿಗೆ ಸ್ಥಾನಕ್ಕೂ ಕಳಕ ತರಬೇಕು ಅಂದ್ಕೊಂಡಿದ್ದೀರೇನು? ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ನೋಡಿ, ಅದಕ್ಕೆ ಅಂದ್ರೆ ತಾಯಿ ಸಮಾನ. ಆ ಸ್ಥಾನ ನಾನು ನಿಮಗೆ ಕೊಟ್ಟಿದ್ದೀನಿ. ಪ್ಲೀಸ್ ಅದನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗಿ. ಏನಂದೆ? ತಾಯಿ ಸಮಾನ. ತಾಯಿ ಸಮಾನ. ಈ ತುಂಬು ಯವನದ ದೀಪಾಳ ತೋಳ್ತಕ್ಕಿಯಲ್ಲಿ ಆಟ ಆಡಿ ಈ ಅದರುವ ತುಟಿಗಳಿಗೆ ಚುಂಬನ ನೀಡಿ ಈ ಸೀರೆಯ ಮರೆಯಲ್ಲಿ ಆಟ ಆಡಿ ನನಗೆ ತಾಯಿ ಸ್ಥಾನ ಕೊಟ್ಟಿದೀಯಾ? ಒಂದು ಸಾರಿ ನನ್ನ ಕಣ್ಣಲ್ಲಿ ಒಂದು ಸಾರಿ ಕಣ್ಣಿಟ್ಟು ನೋಡು. ನನ್ನನ್ನು ನೋಡ್ತಾ ಇದ್ರೆ ಇಬ್ರು ಅಪ್ಪಿಕೊಂಡು ಕಾಮದೋಪ್ಲೆಯಲ್ಲಿ ಬೆತ್ತಲಾಗ್ಬೇಕು ಅನಿಸ್ತಾ ಇಲ್ವಾ? ಬಾ ಬಾ, ನನಗೆ ಸ್ವರ್ಗಕ್ಕೆ ಕಣ್ಣೀರು ಬಾ. ನೀನು ಹೆಣ್ಣಲ್ಲ, ಕಾಮಪ್ಪಿ ಸಾಚಿ. ಅಯ್ಯೋ ದೇವ್ರೆ, ಇಂಥ ಹೆಣ್ಣು ನಮ್ಮನೆ ಸೊಸೆನ. ಬೇಡಪ್ಪ ಬೇಡ. ಕಾಮವನ್ನು ತುಂಬಿಕೊಂಡು ನಿನ್ನ ಹಿಂದೆ ಅಲಿತಾ ಇರೋ ನನ್ನನ್ನ ಈ ರೀತಿ ಅವಮಾನ ಮಾಡಿ ದೂರ ತಳ್ತೀಯಲ್ವಾ? ಈಗ ನೋಡ್ತಾ ಇರು ಈ ಪ್ರತಿಕಾರನ ನಾನು ಯಾವ ರೀತಿ ತೀರಿಸ್ಕೊತೀನಿ ಅಂತ.
ಅವತಾರ ಭೈರೂಪ. ಇದು ಬೈರೂಪ ಅಲ್ಲ ರೀ, ನಿಮ್ ತಮ್ಮನ ನಿಜ ರೂಪ. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ರೆ ಇವತ್ತು ನಿಮ್ ತಮ್ಮ. ಅಣ್ಣ ಪ್ಲೀಸ್ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ನನ್ನ ನಂಬಣ್ಣ. ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ. ನನಗೆ ಗೊತ್ತು ಕಣ, ನೀನ್ ಯಾವ್ದೇ ತಪ್ಪು ಮಾಡಿಲ್ಲ ಅಂತ. ಅಂದ್ರೆ ತಾಳಿ ಕಟ್ಟಿದ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಈ ಸುಂದರ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಹೇ ದೀಪ, ಬೆಂಕಿ ಯಾವುದು ನೀರು ಯಾವುದು ಅನ್ನೋದ್ರ ತಿಳಿದರೆ ಅಷ್ಟು ಮೂರ್ಖಲ್ಲ ಕಣೆ ನಾನು. ಈ ವಿಚಾರದಲ್ಲಿ ನನ್ನ ತಮ್ಮ ಬೆಂಕಿ ಕಣೆ, ಬೆಂಕಿ. ಅಯ್ಯೋ, ಅದೇ ಬೆಂಕಿ ನಿಮ್ ಹೆಂಡತಿನ ಸುಡಕ್ ಬಂದಿದ್ದು. ನೋಡು ಅಂದ್ರೆ ಇಷ್ಟ ಅಲ್ಲ ಆದ್ಮೇಲೂ ಈ ಮನೇಲಿ ಇರೋದು ಬೇಡ ಅಂದ್ರೆ ನಡೀರಿ, ಎಲ್ಲಾದ್ರೂ ದೂರ ಹೋಗಿ ನಾವಿಬ್ರು ಬದುಕೋಣ, ನಡೀರಿ ಅಂದ್ರೆ. ಪ್ಲೀಸ್ ಅದಕ್ಕೆ ನಿಮ್ ಕೈ ಮುಗಿದು ಬೇಡ್ಕೋತೀನಿ. ಅದಕ್ಕೆ ದುಡುಕಿ ಆತರ ನಿರ್ಧಾರ ತಗೋಬೇಡಿ. ಅದಕ್ಕೆ ನಾನು ಯಾವ ತಪ್ಪನ್ನು ಮಾಡಿಲ್ಲ. ತಾಯಿ ಮಗನ ಸಂಬಂಧಗಳಿಗೆ ಬಸಿ ಬಳಿಬೇಡಿ. ಅದಕ್ಕೆ ಬಸಿ ಬಳಿಬೇಡಿ. ನಿಮ್ ಮನೆ ಬಿಟ್ಟು ಹೋಗ್ಬೇಡಿ. ನಿಮ್ ಕಾಲ ಏ ದೀಪ, ನಾವು ಯಾರ ಮಕ್ಕಳು ಅಂತ ನಿನಗೆ ಗೊತ್ತೇನೆ? ಕಸ್ತೂರಿ ನಿವಾಸ ಸಂಸ್ಥೆಯವ್ರ ಕಣೆ. ಹಸಿವು ಅಂತ ಬಂದವ್ರಿಗೆ ಅನ್ನ ಕೊಟ್ಟು ಹಸು ನೀಡಿದೀವಿ. ದಾಹ ಅಂತ ಬಂದವ್ರಿಗೆ ನೀರು ಕೊಟ್ಟು ದಣಿ ಮಾಡಿಸ್ತಂತ ಹೋಗ್ತವ್ರು. ಏ ದೀಪ, ನನ್ನ ತಮ್ಮ ಒಂದೇ ಒಂದು ತಪ್ಪು ಮಾಡಿದಾನೆ ಅಂತ ಆ ಭಗವಂತ ಬಂದು ಹೇಳಿದ್ರು ಸಹ ನನ್ನ ನಮ್ಮನಲ್ಲ ಕಣೆ. ಏ ದೀಪ, ಹಾಲು ಕುಡಿದ ಮಕ್ಳೇ ಬದುಕೋದು ಕಷ್ಟ, ಇನ್ನು ವೀಸಾ ಕುಡಿದ ಮಕ್ಳು ಬದುಕ್ತಾರೇನೆ. ಹೋಗೆ ಒಳಗಡೆ ಹೋಗಿ ನಿನ್ನ ಇವ್ರ ತರ ಚೇಂಜ್ ಮಾಡೆ. ಯಾರಾದ್ರೂ ಬಂದ್ರೆ ಏನ್ ತಿಳಿಯಲ್ಲ. ಅಯ್ಯೋ ರೀ, ನೀವು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಿರಲ್ಲ, ಈ ತಾಳಿ ಮೇಲೆ ನಾನೇ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ ತಮ್ಮ ನನ್ನನ್ನ ಹೋಗ್ಲಿ ಬಿಡಿ. ನಾನೇನೇ ಹೇಳಿದ್ರು ನೀವು ಕೇಳಲ್ಲ. ನೋಡಿ, ನನ್ ಮಾತು ಕೇಳಿ. ಈ ಮನೇಲಿ ಇವತ್ತು ನಾನಿರ್ಬೇಕು, ಇಲ್ಲ ನಿಮ್ ತಮ್ಮ ಇರ್ಬೇಕು, ನೀವೇ ನಿರ್ಧಾರ ಮಾಡಿ. ಏ ದೀಪ, ಒಂದು ಪಕ್ಷ ನೀನ್ ಹೇಳುತ್ತಾರನೆ ನಡೆದಿದ್ರು ಸಹ ಸಂಸಾರದ ಗುಟ್ಟು ರಟ್ಟಾದ್ರೆ ನಮ್ಮ ಮನೆಯ ಮನ ಮರುವಾದಿ ಬೀದಿ ಪಾಲಾಗುತ್ತೆ ಕಣೆ. ಪ್ಲೀಸ್ ದೀಪ, ನಮ್ಮ ಸಂಸಾರ ಬಂಧನವೆಂಬ ಕೊಂಡಿನ ಕಳಚಬೇಡ. ನಾನಿಷ್ಟೆಲ್ಲ ಹೇಳದ್ಮೇಲೂ ನಿಮಗೆ ನಿಮ್ಮ ತಮ್ಮ ನಿಮ್ಮ ಅಣ್ಣತನ ಹೆಚ್ಚಾದ್ರೆ ಆಯ್ತು ರೀ, ಆಯ್ತು. ನಿಮ್ ತಮ್ಮನ ನಿಮ್ಮ ಅಣ್ಣತನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ಈ ಮನೆ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೇ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ನುಡಿವೆನು ನಮ್ಮ ಸಂಸಾರ ವೀರ ಸಾಗರ. ಇದು ಒಂದು ಮನೆನ? ಇದು ಮನೆ ಅಲ್ಲ, ನರಕ.